ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿದ್ದ ಕಾರಲ್ಲಿ 1 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಉತ್ತರ ಕನ್ನಡದ ಅಂಕೋಲದ ರಾಮನಗುಳಿಯಲ್ಲಿ ಪತ್ತೆಯಾಗಿರೋದು 1 ಕೋಟಿ ರೂಪಾಯಿ. ರಾಮನಗುಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬಳಿ ಹಣ ಸಿಕ್ಕಿದೆ. ಸಂಜೆಯಿಂದ ನಿರ್ಜನ ಪ್ರದೇಶದಲ್ಲಿ ಒಂದು ಕ್ರೆಟಾ ಕಾರು ನಿಂತಿತ್ತು. ಅಂಕೋಲಾ ಪೊಲೀಸರು ಪರಿಶೀಲನೆ ನಡೆಸಿದ್ರು. ನೋಡಿದಾಗ 1 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಪೊಲೀಸ್ ಠಾಣೆಗೆ ಕಾರು ಮತ್ತು ಹಣವನ್ನ ಪೊಲೀಸರು ಕೊಂಡೊಯ್ದಿದ್ದಾರೆ. ಈಗ ಚುನಾವಣೆಯಲ್ಲೂ ನಡೀತಾ ಇಲ್ಲ. ಎಲೆಕ್ಷನ್ಗೆ ಅಂತ ಹಣ ಬಂದಿರಲಿಕ್ಕಿಲ್ಲ. ಸಂದೀಪ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂದೀಪ್, ಎಲೆಕ್ಷನ್ ಇಲ್ಲ, ಎಲೆಕ್ಷನ್ ಇದ್ದಿದ್ದಿದ್ರೆ ಎಲ್ಲಾದರೂ ಖರ್ಚು ಮಾಡೋದಕ್ಕೆ ಅಂತ ಹೇಳಿ ದುಡ್ಡು ಬಂದಿರಬಹುದು ಅಂತ ಅಂದ್ಕೋಬಹುದಾಗಿತ್ತು. ರಾಜ್ಯದಲ್ಲಿ ಟ್ರೆಂಡ್ ಅಲ್ಲಿರೋದು ಅಂತ ಹೇಳಿದ್ರೆ ದರೋಡೆ. ಸೊ ಅದರಿಂದ ಎಲ್ಲಾದರೂ ಬಂದಿರಬಹುದು ದುಡ್ಡು, ಯಾರ್ದು ಏನು ಅಂತ ಏನಾದರೂ ಗೊತ್ತಾಗಿದೆಯಾ? ಹೌದು ವಾಸುದೇವ್, ಏನು ನಿರ್ಜನ ಪ್ರದೇಶದಲ್ಲಿ ಇದ್ದಂತಹ ಕಾರಿನಲ್ಲಿ 1 ಕೋಟಿಗೂ ಅಧಿಕ ಹಣ ಪತ್ತೆಯಾಗಿರುವಂತಹ ಘಟನೆ ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ನಡೆದಿರತಕ್ಕಂಥದ್ದು. ಅಂಕೋಲಾ ತಾಲೂಕಿನ ರಾಮನಗುಳಿ ಅಂತ, ಇದು ರಾಷ್ಟ್ರೀಯ ಹೆದ್ದಾರಿ 63ರ ಬಳಿ ಇರುವಂತಹ ಗ್ರಾಮ. ಈ ಪ್ರದೇಶದಲ್ಲಿ ನಿರ್ಜನ ಪ್ರದೇಶದಲ್ಲಿ ಇವತ್ತು ಸಂಜೆಯಿಂದ ಒಂದು ಕಾರು ನಿಂತಿರತಕ್ಕಂಥದ್ದನ್ನ ಸ್ಥಳೀಯರು ಗಮನಿಸಿದ್ದಾರೆ. ಅದು KA51 ಅಂದ್ರೆ ಬೆಂಗಳೂರು ಆ ಭಾಗದ ನೋಂದಣಿಯಾಗಿರುವಂತಹ ಕಾರು ಇಲ್ಲಿ ನಿಂತಿದೆ ಅನ್ನೋದನ್ನ ಮಾಹಿತಿಯನ್ನ ಸ್ಥಳೀಯ ಪೊಲೀಸರಿಗೆ ನೀಡಿದ್ರು. ತಕ್ಷಣ ಸ್ಥಳಕ್ಕೆ ಈಗ ಅಂಕೋಲಾ ಠಾಣಾ ಪೊಲೀಸರು ಬಂದಿದ್ರು, ಕಾರನ್ನ ಪರಿಶೀಲನೆ ಮಾಡಿದ್ರು. ಯಾರಾದ್ರೂ ಇದಾರ, ಯಾಕಂದ್ರೆ ಈ ಪ್ರದೇಶ ರಾಷ್ಟ್ರೀಯ ಹೆದ್ದಾರಿ 63 ಅಂತ ಅಂದ್ರೆ ಇಲ್ಲಿ ದರೋಡೆ ಆಗೋದು, ಕೊಲೆ ಆಗಂತದ್ದು ಸರ್ವೇ ಸಾಮಾನ್ಯ. ಇಂತಹ ಕಾರ್ ಏನಾದ್ರು ಇತ್ತಂದ್ರೆ ಅಲ್ಲಿ ಕೊಲೆ ಮಾಡಿ ಎಷ್ಟು ಹೋಗಿರೋಂಥ ಘಟನೆ ಇಂಥವೆಲ್ಲ ಸಾಕಷ್ಟು ನಡೆದಿರತಕ್ಕಂಥದ್ದು ಬಹಳ ಘಟನೆಗಳು ಇದೆ. ಈ ಹಿನ್ನೆಲೆಯಲ್ಲಿ ತಕ್ಷಣ ಪೊಲೀಸರು ಬಂದು ಪರಿಶೀಲನೆಯನ್ನ ಮಾಡಿದ್ರು. ಏನಾದ್ರು ದೇಹ ಏನಾದ್ರು ಇದೆಯಾ, ಯಾರಾದ್ರೂ ಕೊಲೆ ಮಾಡಿ ಎಷ್ಟು ಹೋಗಿರ್ಬೋದಾ, ಏನು ಎತ್ತ ಅಂತ ಪರಿಶೀಲನೆ ಮಾಡಿದಾಗ ಕಾರ್ನಲ್ಲಿ ಬಾಕ್ಸ್ ಇರೋದೊಂದು ಪತ್ತೆ ಆಗಿದೆ. ಆ ಬಾಕ್ಸ್ ನಲ್ಲಿ ತೆಗೆದೊಂದು ನೋಡಿದಾಗ ಇದರಲ್ಲಿ 500 ರೂಪಾಯಿ ನೋಟುಗಳಿರೋದು ಪತ್ತೆ ಆಗಿದೆ. ಅದನ್ನು ತಕ್ಷಣ ಅಂಕೋಲಾ ಠಾಣಾ ಪೊಲೀಸರು ಅದನ್ನ ಸ್ಟೇಷನ್ಗೆ ತಗೊಂಡೋಗಿ ವಿಚಾರಣೆಯನ್ನು ಒಳಪಡಿಸಿದಾಗ ಸುಮಾರು 1 ಕೋಟಿಗೂ ಅಧಿಕ ಹಣ ಇರೋದು ಈಗ ಪತ್ತೆ ಆಗಿರತಕ್ಕಂಥದ್ದು. ಇನ್ನು ಈ ಕಾರು ಹುಬ್ಬಳ್ಳಿ ಮಾರ್ಗವಾಗಿ ಕಾರವಾರ ಕಡೆ ಅಂದ್ರೆ ಅಂಕೋಲಾ ಕಡೆ ಬಂದಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರತಕ್ಕಂಥದ್ದು. ಇದಕ್ಕೂ ಮುಖ್ಯ ಅಂದ್ರೆ ನೀವು ಒಂದಾಗೆ ದರೋಡೆ ಇಲ್ಲಿ ಅಂಕೋಲಾ ಮತ್ತು ಯಲ್ಲಾಪುರ ನಡುವೆ ಮಧ್ಯದಲ್ಲಿ ಬರುವಂತಹ ಅರ್ಬೈಲ್ ಘಟ್ಟದಲ್ಲಿ ದರೋಡೆಕೋರರು ಈ ಕಾರ್ನಲ್ಲಿ ಹಣ ಸಾಗಿಸಿರೋದನ್ನ ಗಮನಿಸಿ ದರೋಡೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ವಲ್ಪ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಚಾಲಕ ಹೆದರಿ ಕಾರನ್ನ ಬಿಟ್ಟು ಪರಾರಿಯಾಗಿದ್ದ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿರತಕ್ಕಂಥದ್ದು. ಓರ್ವ ಚಾಲಕನನ್ನ ಈಗ ಪೊಲೀಸರು ಗುರುತಿಸುವಲ್ಲಿ ಸಫಲ ಆಗಿರತಕ್ಕಂಥದ್ದು. ಅವನಿಂದ ಈ ಹಣ ಎಲ್ಲಿಗೆ ಬರ್ತಾ ಇತ್ತು ಮತ್ತೆ ಎಲ್ಲಿ ದರೋಡೆಯನ್ನ ಮಾಡಿದ್ರು ಅನ್ನೋ ವಿಚಾರಣೆ ಈಗ ಸದ್ಯ ಅಂಕೋಲಾ ಠಾಣಾ ಪೊಲೀಸರು ಮಾಡ್ತಿರತಕ್ಕಂಥದ್ದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು ಸಹ ಈಗ ಸ್ಥಳಕ್ಕೆ ಭೇಟಿ ನೀಡುತ್ತಾ ಇರತಕ್ಕಂಥದ್ದು ಮತ್ತೆ ವಿಚಾರಣೆ ಒಳಪಡಿಸಿದ್ದಾರೆ. ಹಣ ಎಲ್ಲಿಗೆ ಬಂತು ಮತ್ತೆ ದರೋಡೆಗೆ ಪ್ರಯತ್ನ ಮಾಡಿದಂತವರು ಯಾರು ಮತ್ತೆ ಎಷ್ಟು ಹಣ ಕಳೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಪೊಲೀಸರು ಪಡೆಯುತ್ತಿರತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸಂದೀಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.